ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ನ ನೋಡೋರು ಹೊಸಬರಾಗಿದ್ರಿ ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ದಿನಕ್ಕೂ ನಾವು ಒಳ್ಳೆ ವಿಷಯಗಳನ್ನ ಯೂಟ್ಯೂಬ್ ಮೂಲಕ ನಿಮಗೆ ಕೊಡ್ತಾ ಇರ್ತೀವಿ. ಜೊತೆಗೆ ಅದನ್ನ ಶೇರ್ ಮಾಡ್ರಿ, ಆದಷ್ಟು ಲೈಕ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಅಂದಾಗ ಮಾತ್ರ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗ್ತತಿ. ಭಕ್ತಿಯ ಪರಾಕಾಷ್ಠೆ ಅನ್ನೋದು ಎಷ್ಟರ ಮಟ್ಟಿಗೆ ಇರ್ತದೆ ಅಂತಂತಂದ್ರ ಸಾಕಷ್ಟು ಜನ ಅನುಭವಸ್ಥರ ಮಾತಿನ ಮೂಲಕ ನಮಗೆ ತಿಳಿದು ಬರ್ತತಿ. ಯಾಕಂತಂದ್ರ ಅದರಲ್ಲೂ ಬಸವಾದಿ ಶರಣರು, ಗುರು ಬಸವಣ್ಣನವರು ಅಂತಂದ್ರ ಕೇಳಲಿಕ್ಕೆ ಬೇಡ. ಅಷ್ಟು ಅವರು ದೇವನಲ್ಲಿ ಲೀನ ಆಗ್ಲಿಕ್ಕೆ ಅಥವಾ ದೇವನೊಟ್ಟಿಗೆ ಮಾತಾಡ್ಲಿಕ್ಕೆ, ದೇವನೊಂದಿಗೆ ಬರೀಲಿಕ್ಕೆ ಹಾತೊರೆದವರು ಅಂತ ನಾವು ಹೇಳ್ಬೋದು. ಅವರು ಒಂದು ವಚನದಲ್ಲಿ ಎಷ್ಟು ಸುಂದರವಾಗಿ ದೇವರು ತನ್ನನ್ನ ದೇವರೊಳಗ ಇಂಬಿಟ್ಕೋ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತಂದ್ರ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಅಂತ ಹೇಳ್ತಾರೆ. ಏನ್ ಹಿಂಗಂದ್ರ ವಚನದಲ್ಲಿ ನಾಮಾಮೃತ ತುಂಬಿ ಅಂತಂದ್ರ ನಾನೇನೇ ಮಾತಾಡಿದ್ರು, ಯಾಕಂದ್ರ ಗುರು ಬಸವಣ್ಣನವರಿರಬಹುದು, ಅವರೊಟ್ಟಿಗಿರ್ತಕ್ಕಂಥ ಶರಣರಿರ್ಬೋದು, ಅವ್ರು ಏನೇ ಮಾತಾಡಿದ್ರು ಅದು ವಚನ ಆಗ್ತಿತ್ತು. ಯಾಕಂದ್ರೆ ಅವರು ಶರಣರಾಗಿದ್ರು, ದೇವಮಾನವರಾಗಿದ್ರು. ಅವರು ನುಡ್ದಂಗ ನಡಿತಿದ್ರು, ನಡೆದಂಗ ನುಡಿತಿದ್ರು. ಯಾವ ರೀತಿ ಜೀವನವನ್ನ ಬದುಕ್ತಾ ಇದ್ರು ಆ ರೀತಿಯಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ರು. ಏನು ಮಾತಾಡ್ತಿದ್ರಲ್ಲ ಅದಕ್ಕೆ ತಕ್ಕಂಗ ಅವ್ರು ತಮ್ಮ ಜೀವನವನ್ನ ಬದುಕ್ತಾ ಇದ್ರು. ಇದಕ್ಕಾಗಿ ಅವರೆಲ್ಲ ಏನ್ ಅನ್ಸ್ಕೊಂಡ್ರಿ ಅಂತಂದ್ರೆ ಶರಣರು ಅಂತ ಅನ್ಸ್ಕೊಂಡ್ರು. ಅದಕ್ಕೆ ಅವ್ರು ಏನ್ ಹೇಳ್ತಾರ, ನನ್ನ ಮಾತಿನಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನನ್ನ ಮಾತಿನಲ್ಲಿ ನಿನ್ನ ಹೆಸರನ್ನ ತುಂಬು ದೇವ ಅಂತ ಕೇಳಲಿಲ್ಲ ಅವರು. ವಚನದಲ್ಲಿ ನಾಮಾಮೃತ ತುಂಬಿ, ನಾನು ನುಡಿಯೋ ಪ್ರತಿಯೊಂದು ಮಾತಿನಲ್ಲೂ ಮಾತಿನ ಸ್ವರೂಪ, ವಚನದ ಸ್ವರೂಪವೇ ಮಾತುಗಳು. ಅದಕ್ಕಾಗಿ ನಾನು ನುಡಿಯುವ ಪ್ರತಿಯೊಂದು ವಚನದಲ್ಲೂ ಕೂಡ ನಿಮ್ಮ ಹೆಸರನ್ನ ತುಂಬಿ ಅಂತಂದ್ರ ಇದರರ್ಥ ನಾನು ಸದಾ ನಿಧಿ ನಿಮ್ಮ ನಾಮಸ್ಮರಣೆಯನ್ನ ಮಾಡ್ತಾ ಇರುವಂಗ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊತಾರ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಏನ್ ಮಾಡ್ರಿ, ನನ್ನ ಕಣ್ಣೊಳಗ ನಾವೀಗ ಅಂತಿರ್ತೀವಿ, ನಾನು ಎಲ್ಲಿ ನೋಡಿದ್ರು ಅದ ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗಿ ಬಂದಿರ್ತೀವಿ, ಅದೇನೋ ಒಂದು ಚಂದನ ಅನುಭವ ಕೊಟ್ಟಿರ್ತೈತಿ, ಬಹಳ ಖುಷಿ ಅನಿಸ್ತಿರ್ತೈತಿ, ಮನಸ್ಸಿರ್ತೈತಿ. ಅದ್ರೊಳಗೂ 8 ದಿನ ಪ್ರವಾಸ ಮಾಡಿದ್ರು ಕೂಡ ಅದ್ರೊಳಗೆ ಎಕ್ಸಾಕ್ಟ್ ಆಗಿ ಒಂದೇ ಒಂದು ಪ್ಲೇಸ್ ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗಿರ್ತೈತಿ, ಬಹಳ ಹಿತವನ್ನ ಕೊಟ್ಟಿರ್ತೈತಿ. ನಾವೇನಂತಿರ್ತೀವಿ, ಬಂದ್ಮೇಲೆ ನಂಗೆ ಇನ್ನೂ ಕಣ್ಮುಂದ್ ಅದ ಬರಾಗತೈತಿ, ನನಗೆ ಇನ್ನೂ ಕಣ್ಮುಂದ್ ಹಂಗ ಅದ ಪ್ಲೇಸ ಬರಾಗತೈತಿ. ಆ ನೇಚರ್ ಏನು, ಆ ನೀರ್ ಹರಿಯೋದೇನು, ಆ ಹಕ್ಕಿಗಳ ಸೌಂಡ್ ಏನು, ಆ ಗಾಳಿ ಬೀಸುವಂತ ಒಂದು ಸೌಂಡ್ ಏನು, ಎಷ್ಟು ಹವಾ ಇಷ್ಟು ಚಂದ ಇತ್ತಲ್ಲ, ಬಹಳ ವಾತಾವರಣ ಬಹಳ ಅಂದ್ರ ಬಹಳ ಮುದವಾಗಿತ್ತು ಅಂತ ನಾವು ಹೋಗಿ ಬಂದ್ಮೇಲೆ ಪದೇ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಕಣ್ ಮುಂದೆ ತರ್ಕೊಳಕ, ಮನಸ್ಸನ್ನ ತುಂಬ್ಕೊಳಕ್ ನಾವು ಆಸೆಯನ್ನ ಪಡ್ತೀವಲ್ಲ. ಅದೇ ರೀತಿಯಾಗಿ ಗುರು ಬಸವಣ್ಣನವರು ದೇವರಿಗೆ ಹೇಳ್ತಾರ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ನನ್ನ ಕಣ್ಣೊಳಗ ಸದಾ ನಿಮ್ಮ ಮೂರ್ತಿಯೇ ತುಂಬಿರ್ಲಿ. ನಾವ್ ಅನ್ಬೋದು ಯಾಕಂದ್ರೆ ದೇವ್ರಿಗೆ ಆಕಾರ ಇಲ್ಲ, ಮೂರ್ತಿ ತುಂಬಲಿ ಅಂತಂದ್ರ ನಮಗ್ ಹೆಂಗ್ ಇಷ್ಟ ಬರ್ತದಲ್ಲ ಆ ರೀತಿಯಾಗಿ ನಾವು ದೇವ್ರನ್ನ ನೋಡಿದಾಗ ಅದ ಆಕಾರದಾಗ ದೇವ್ರು ನಮಗ್ ಗೋಚರಿಸ್ಲಿಕ್ಕೆ ಉಂಟು. ಅದಕ್ಕೆ ಹೇಳ್ತಾರ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ನಾ ಏನ್ ಕೇಳಿದ್ರು ಅದು ನಿಮ್ಮ ನಾಮವೇ ಆಗಿರ್ಬೇಕು, ನಿಮ್ಮ ಬಗ್ಗೆ ಇರ್ತಕ್ಕಂಥ ಗುಣಗಾನವೇ ಆಗಿರ್ಬೇಕು, ನಿಮ್ಮ ಕೀರ್ತಿ ಆಗಿರ್ಬೇಕ ವಿನಃ ಬೇರೆ ಯಾವ ವಿಷಯಗಳು ನನಗ ಕಿವಿಗೆ ಬೀಳದಂಗ್ ಮಾಡಪ್ಪ ಅಂತ ಗುರು ಬಸವಣ್ಣನವರು ಹೇಳ್ತಾರ. ಮತ್ ಮುಂದ್ ಬಂದ್ ಹೇಳ್ತಾರ, ಕೂಡಲ ಸಂಗಮ ದೇವ ಮನದಲ್ಲಿ ನಿಮ್ಮ ನೆನಹು ತುಂಬಿ. ಅಷ್ಟೇ ಅಲ್ಲ, ಕಣ್ಣೊಳಗೂ ನೀವ ತುಂಬಬೇಕು, ನನ್ನ ಮಾತಿನೊಳಗೂ ನೀವ ತುಂಬಬೇಕು, ನನ್ನ ಕಿವಿಯೊಳಗೂ ನೀವ ತುಂಬಬೇಕು, ಜೊತೆಗೆ ನನ್ನ ಮನಸ್ಸಿನೊಳಗ ಸದಾ ನಿಧಿ ನಿಮ್ಮೊಬ್ಬರ ಧ್ಯಾನ ಮಾತ್ರ ಇರಬೇಕು. ನಿಮ್ಮ ನೆನಹು ತುಂಬಿ ದೇವ್ರೇ, ನಿನ್ನನ್ನ ಮಾತ್ರ ನನ್ನ ಮನಸ್ಸಿನೊಳಗ ನೀ ತುಂಬಪ್ಪ ಅಂತ ದೇವರಿಗೆ ಹೇಳ್ತಾರವ್ರು. ಯಾಕಂತಂದ್ರ ನಮ್ಮ ಜೀವನ ಏನೇ ನಡೆದ್ರು ಆ ದೇವರ ಇಚ್ಛೆ ಅಂತ ನಡೀತದ. ನಾವಿವಾಗ ಹೆಂಗ್ ಗುರು ಬಸವಣ್ಣನವರ ಇಚ್ಛೆಯಂತೆ ನಮ್ಮ ಜೀವನ ನಡೀತತಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅವ್ರ ಏನಂತಿದ್ರು ಅಂತಂದ್ರ ಸಂಗಮನಾಥನ ಇಚ್ಛೆಯಂತೆ ನನ್ನ ಜೀವನ ನಡೆಯಕತ್ತೈತಿ ಅಂತಿದ್ರು. ಅದಕ್ಕೆ ಅವ್ರು ಹೇಳ್ತಾರ, ನನ್ನ ಮನದಲ್ಲಿ ನಿಮ್ಮದೇ ಆದಂತ ನೆನಹು ತುಂಬ್ರಿ, ಅಲ್ಲಿ ಬೇರೆ ವಿಷಯಗಳಿಗೆ ಜಾಗ ಕೊಡ್ಬೇಡ್ರಿ, ಬೇರೆ ಯಾವ್ದೋ ಕಲಹಗಳಿಗೆ ಅಲ್ಲಿ ನೀವು ಏನ್ ಮಾಡ್ಕೊಡ್ಬೇಡ್ರಿ, ಸ್ಥಳವನ್ನ ಮಾಡಿಕೊಡ್ಬೇಡ್ರಿ, ಅವಕಾಶವನ್ನ ಮಾಡಿಕೊಡ್ಬೇಡ್ರಿ. ಏನೇ ಇದ್ರು ನನ್ನ ಮನಸ್ಸಿನಾಗ ಏನ್ ತುಂಬಬೇಕು ಅಂತಂದ್ರ ನಿಮ್ಮದೇ ನೆನಹು ತುಂಬಬೇಕು ವಿನಃ ಬೇರೆ ಯಾವ ವಿಷಯಗಳನ್ನು ನಾವು ತುಂಬ್ಕೊಳಕ್ ಇಷ್ಟಪಡಂಗಿಲ್ಲ ಅಂತ ಹೇಳ್ತಾರ. ಕೊನೆ ಬಂದ್ ಹೇಳ್ತಾರ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಇಷ್ಟೊತ್ತನ ಏನಾಯ್ತು ಅಂತಂದ್ರ ತಮ್ಮ ಮನಸ್ಸಿನೊಳಗ, ತಮ್ಮ ಕಿವಿಯೊಳಗ, ತಮ್ಮ ಕಣ್ಣೊಳಗ, ತಮ್ಮ ಮಾತಿನೊಳಗ ದೇವರನ್ನ ತುಂಬಿ ಅಂತ ಬೇಡ್ಕೊಂಡು ಕೊನೆ ಹೇಳ್ತಾರ, ನಿಮ್ಮ ಪಾದ ಕಮಲದಲ್ಲಿ, ನಿಮ್ಮ ಚರಣ ಕಮಲದಲ್ಲಿ ನನ್ನ ತುಂಬ್ಕೋರಿ ಅಂತ ಹೇಳ್ತಾರ. ಅಂದ್ರ ಅಷ್ಟು ಅವರು ಭಕ್ತಿಯ ಪರಾಕಾಷ್ಠೆಯ ಮೇರೆಯನ್ನ ಮೀರಿದ್ರು ಅಂತ ನಾವ್ ಹೇಳ್ಬೋದು. ದೇವರಲ್ಲಿ ತನ್ನನ್ನ ತುಂಬಿಸ್ಕೊಳ್ಳೋದು, ತನ್ನಲ್ಲಿ ದೇವರನ್ನ ತುಂಬಿಸ್ಕೊಳ್ಳೋದು ಮಾತ್ರ ಯೋಚನೆ ಬಿಟ್ಟು ಬೇರೆ ಯಾವ ಯೋಚನೆಗಳು ಗುರು ಬಸವಣ್ಣನವರಲ್ಲಿ ಕಂಡು ಬರುವುದಿಲ್ಲ.
ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗ್ತದ್ರಿ ಅಂತಂದ್ರ ನಮಗಂತೂ ಗುರು ಬಸವಣ್ಣನವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಪಾದದ ಧೂಳಾಗಕ್ಕೂ ಸಾಧ್ಯ ಇಲ್ಲ. ಅವರು ಹಾಕಿ ಕೊಟ್ಟಿರ್ತಕ್ಕಂತಹ ಒಂದು ದಾರಿ ಐತಲ್ಲ, ನೀವು ಜೀವನ ಹಿಂಗ ಮಾಡ್ರಿ, ನೀವು ಇಷ್ಟು ಸದ್ವಿಚಾರವಂತರಾಗ್ರಿ, ನೀವು ಇಷ್ಟು ಸದ್ಭಾವನೆಯನ್ನ ತುಂಬ್ಕೋರಿ, ನಿಮ್ಮ ಜೀವನದ ಸತ್ ಪ್ರಯೋಜನವನ್ನ ನೀವು ಸದ್ಬಳಕೆ ಮಾಡ್ಕೊಂಡು ನೀವೇನಾಗ್ರಿ ಸತ್ ಪ್ರಜೆ ಆಗ್ರಿ ಅಂತ ಯಾವ ರೀತಿಯಾಗಿ ನಮಗ ಆದರ್ಶಪ್ರಾಯರಾಗಿ ಗುರು ಬಸವಣ್ಣನವರಾಗ್ಲಿ ಅವರ ಶರಣರಾಗ್ಲಿ ಹೋಗಿದಾರಲ್ಲ, ನಾವು ಅವರ ಮಾರ್ಗದೊಳಗೆ ಹೋಗಿ ಏನ್ ಮಾಡ್ಬೇಕು ಅಂತಂದ್ರ ನಾವು ನಮ್ಮ ಜೀವನವನ್ನ ಸದ್ಬಳಕೆ ಮಾಡ್ಕೊಳ್ಳುವತ್ತ ನಾವು ಗಮನ ಹರಿಸ್ಬೇಕಾಗೈತಿ ಇವತ್ತು. ಯಾಕಂತಂದ್ರ ಉಳಿದ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ, ಉಳಿದ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ, ಉಳಿದ ವಿಚಾರಗಳನ್ನ ಮನಸ್ಸಿನೊಳಗೆ ತುಂಬ್ಕೊಳ್ತಾ, ಬರೇ ಬೇರೆ ವಿಚಾರಗಳನ್ನ ಕೇಳ್ತಾ ಏನಾಗೈತಿ ಅಂತಂದ್ರ ನಮಗ ದೇವ್ರ ವಿಚಾರಗಳು, ಅನುಭವ ಗೋಷ್ಠಿಗಳು, ಚಿಂತನಗಳು, ಪ್ರವಚನಗಳು ಕಿವ್ಯಾಗ ಬೀಳಾಕ, ಕಣ್ಣಾಗ ತುಂಬಾಕ, ಮನಸ್ಸಿನಾಗ ಇಳ್ಯಾಕ ಅವಕಾಶ ಮಾಡಿ ಕೊಡಾಕತ್ತಿಲ್ಲ ನಾವೇ. ಯಾಕಂತಂದ್ರ ಆ ವಿಚಾರಗಳು ನಮ್ಮ ಮನಸ್ಸಿಗೆ ಬಂದ್ ಇಳಿಬೇಕಂತಂದ್ರ ನಮ್ಮ ಮನಸ್ಸು ಸ್ವಲ್ಪ ಆದ್ರೂ ಈ ವಿಶಾಲವಾಗಿರ್ಬೇಕಾಗ್ತತಿ, ಸ್ವಲ್ಪ ಆದ್ರೂ ಏನಾಗಿರ್ಬೇಕಾಗ್ತತಿ, ಮನಸ್ಸಿನಲ್ಲಿ ಶಾಂತಿಯನ್ನ ತುಂಬಿಕೊಂಡಿರ್ಬೇಕು. ಅಂದಾಗ ಮಾತ್ರ ಆ ರೀತಿಯಾದ ವಿಚಾರಗಳನ್ನ ಮನಸ್ಸಿಗೆ ಇಳಿಲಿಕ್ಕೆ ಸಾಧ್ಯ ಆಗ್ತತಿ. ಒಂದು ಸಲ ಅದನ್ನ ಮನಸ್ಸಿಗೆ ಇಳಿತು ಅಂತಂದ್ರ ಬೇರೆ ಯಾವ ವಿಚಾರಗಳಿಗೂ ಅದೇನ್ ಮಾಡಿ ಕೊಡಂಗಿಲ್ಲ, ಅವಕಾಶ ಮಾಡಿ ಕೊಡಂಗಿಲ್ಲ. ಜೊತೆಗೆ ನಮ್ಮ ಕೌಟುಂಬಿಕ ಕಲಹಗಳು ಕೂಡ ಎಷ್ಟೋ ಮಟ್ಟಿಗೆ ಕಡಿಮೆ ಆಗ್ತಾವಂತ ನಾವು ಹೇಳ್ಬೋದು. ಅದಕ್ಕೆ ಈ ರೀತಿಯಾಗಿ ದಿನಾ ಒಂದೊಂದೇ ವಚನವನ್ನ ನಾವು ಓದಿದ್ರು, ದಿನಾ ಒಂದೊಂದೇ ವಚನವನ್ನ ನಾವು ಅನುಸಂಧಾನ ಮಾಡ್ಕೊಂಡ್ರು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಮಹತ್ತರ ಬದಲಾವಣೆಗಳನ್ನ ನಾವು ಕಾಣ್ಬೋದು. ಅದೇ ನಮಗೆ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂತ ಮಹತ್ತರವಾದ ಕೊಡುಗೆ. ಎಂತ ಕೊಡುಗೆ ಅಂತಂದ್ರ ಅದನ್ನ ಯಾವುದು ಕೂಡ ಬೆಲೆ ಕಟ್ಟಲಾಗದಂತಹ ಕೊಡುಗೆ ಅಂತ ನಾವು ಹೇಳ್ಬೋದು. ಇವತ್ತು ಯಾವುದೇ ವಸ್ತುವನ್ನಾದ್ರೂ ನಾವು ಇಷ್ಟು ಬೆಲೆ ಅಂತ ಕಟ್ಟಿ ಆ ವಸ್ತುವನ್ನ ನಮ್ಮದಾಗಿ ಮಾಡಿಸ್ಕೋಬಹುದು. ಆದ್ರ ಅವ್ರು ಕೊಟ್ಟಿರ್ತಕ್ಕಂಥ ವಸ್ತು ಎಷ್ಟು ನಾವು ಜನ್ಮಾಂತರಕ್ಕೆ ನಾವು ಋಣಿ ಆಗಿದ್ರು ಕೂಡ ಅದು ಋಣ ತೀರಿಸಲಾರದಂತ ಒಂದು ಅದ್ಭುತ ಒಂದು ಕೊಡುಗೆಯನ್ನ ಶರಣರು ನಮಗ್ ಕೊಟ್ಟು ಹೋಗಿದ್ದಾರೆ. ಅದೇ ವಚನ ಸಾಹಿತ್ಯ. ನಾವು ಆ ವಚನ ಸಾಹಿತ್ಯವನ್ನ ಓದ್ಕೊಂಡ್ರೆ ಸಾಕು, ನಮ್ಮಲ್ಲಿ ಇರ್ತಕ್ಕಂಥ ಚಿತ್ ಬೆಳಕು ದಿನದಿಂದ ದಿನಕ್ಕೆ ಏನಾಗಕ್ ಶುರು ಆಗ್ತದ್ರಿ ಅಂತಂದ್ರ ಪ್ರಕಾಶಮಾನವಾಗಿ ಬೆಳಗ್ಲಿಕ್ಕೆ ಶುರು ಆಗ್ತದೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಸನ್ನಡತೆಗಳನ್ನ ತಂದುಕೊಟ್ಟು ನಮ್ಮ ಜೀವನಕ್ಕೆ ಒಂದು ಉತ್ತಮವಾದಂತ ಅರ್ಥ ಕೊಡ್ತದಂತ ನಾ ಈ ಮೂಲಕ ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.